ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1ರ 26ರಿಂದ 38ರ ಉಳಿದ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇದರ ಭಾಗ 1 ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಸೊ ಆ ವಿಡಿಯೋಸನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದೇ ಪ್ಯಾಟರ್ನಲ್ಲೇ ನಿಮ್ಮ ಫೈನಲ್ ಎಕ್ಸಾಮ್ ಬರೋದ್ರಿಂದ ಸೊ ನಿಮಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. 26ನೇ ಪ್ರಶ್ನೆ ಬಹುಪದೋಕ್ತಿಗಳಿಂದ ಕೇಳಿರುವಂಥದ್ದು 3 ಅಂಕಕ್ಕೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6x² - 3 - 7x ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸೊ ಇಲ್ಲಿ ಅಪವರ್ತನ ವಿಧಾನದಿಂದ ನಾವು ಕಂಡುಹಿಡಬೇಕು. ಫಸ್ಟ್ ನಾವು 7x ಈ ಕಡೆ ಬರ್ಕೊಂಡು 3 ಆ ಕಡೆ ಬರ್ಕೊಳ್ಳೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ 18 ಬರಬೇಕು, ಆ್ಯಡ್ ಮಾಡಿದ್ರೆ 7 ಬರಬೇಕು. ಸೊ 9 2 18. ಸೊ ಹಾಗಾಗಿ 9ರಿಂದ 2 ಹೋದರೆ 7. ಸೊ ಹಾಗಾಗಿ 7x ಬದಲಿಗೆ ನಾವು 2x - 9x ಹಾಕೊಂಡ್ರೆ ವಿಲ್ ಗೆಟ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಎಷ್ಟು ಬರ್ತದೆ? ಶೂನ್ಯತೆ ಒಂದು 3/2 ಬರ್ತದೆ, ಇನ್ನೊಂದು ಬೀಟಾ -1/3 ಬರ್ತದೆ. ಹಾಗಾಗಿ ನಮಗೆ ವರ್ಗ ಬಹುಪದೋಕ್ತಿ ಗೊತ್ತಿದೆ ಮಕ್ಕಳ. ಸೊ 6x² - 7x - 3. ಸೊ ನಮಗೆ ಆದರ್ಶ ರೂಪದ ಪ್ರಕಾರ ತೆಗೆದುಕೊಂಡ್ರೆ ಎ ಬೆಲೆ 6, ಬಿ ಬೆಲೆ -7, ಸಿ ಬೆಲೆ -3. ಸೊ ಆಲ್ರೆಡಿ ಆಲ್ಫಾ ಬೀಟನು ಗೊತ್ತಿದೆ. ಈಗ ನಾವು ಸಹಗುಣಕಗಳ ಸಂಬಂಧ ನೋಡಬೇಕು. ಸೊ ಹಾಗಾಗಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. ಸೊ ಆಲ್ಫಾ ಅಂತ ಹೇಳಿದ್ರೆ 3/2 ಪ್ಲಸ್ -1/3 ಪ್ಲಸ್ ಆಫ್ -b ಅಂದರೆ -7 / 6. ಸೊ ಇದರ LCM ತಗೊಂಡ್ರೆ ಇಲ್ಲಿ 6 ಆಗ್ತದೆ. ಸೊ 9 - 2 = 7/2. ಸೊ ಇದು LHS = RHS ಆಯಿತು. ಅದೇ ರೀತಿ ಗುಣಲಬ್ಧ ಆಲ್ಫಾ ಬೀಟಾ = c/a. ಸೊ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ -1/2 = -1/2. ಸೊ ಹಾಗಾಗಿ ಈ ರೀತಿ ತಾಳೆಯನ್ನು ನೋಡಬೇಕು. ಸೊ ಡೆಫಿನೆಟ್ ಕ್ವಶನ್ಸ್ಗಳು ಮಕ್ಕಳ. ಇದು 3 ಅಂಕಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. 27ನೇದು ಒಂದು ಬಸ್ಸು ಬಾಗಲಕೋಟೆಯಿಂದ ತುಮಕೂರಿನವರೆಗೆ 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದಿಂದ ಕ್ರಮಿಸುತ್ತದೆ. ಅದರ ಜವವು 10 km/h ಹೆಚ್ಚಾದರೆ ಅದೇ ದೂರವನ್ನು ಕ್ರಮಿಸಲು 3 ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ತದೆ. ಹಾಗಾದರೆ ಬಸ್ಸಿನ ಜವವನ್ನು ಕಂಡುಹಿಡಿಯಿರಿ. ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನಮಗೆ ಜವನೇ ಗೊತ್ತಿಲ್ಲ ಮಕ್ಕಳ. ಹಾಗಾಗಿ ಜವನ x km/h ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ದೂರ ಏನಾಗ್ತದೆ? 360 ಕಿಲೋಮೀಟರ್ ಕೊಟ್ಟಿದ್ದಾರೆ. ಕಾಲ ಸೂತ್ರ ಗೊತ್ತಿದೆ, ದೂರ ಬೈ ಜವ, ರೈಟ್. ಹಾಗಾಗಿ ಆ ಒಂದು ಸೂತ್ರನ ನೆನಪಿಟ್ಕೊಂಡಿರಿ. ಸೊ ಹಾಗಾಗಿ 360 ಕಿಲೋಮೀಟರ್ನ ಎಕ್ಸ್ ಜವದಲ್ಲಿ ಚಲಿಸಲು ತೆಗೆದುಕೊಂಡ ಸಮಯ ಮೈನಸ್ 360 ಕಿಲೋಮೀಟರ್ನ x+10 ಜವದಲ್ಲಿ ತೆಗೆದುಕೊಂಡ ಸಮಯ = 3 ಗಂಟೆ. ಸೊ ಈ ರೀತಿ ತೆಗೆದುಕೊಂಡು ನಾವು 360/x, ಏಕೆಂತ ಹೇಳಿದ್ರೆ ನಮಗೆ ಗೊತ್ತಿದೆ ಕಾಲವನ್ನು ಯಾವ ರೀತಿ ಕಂಡುಹಿಡಿತೀವಿ? ದೂರ ಬೈ ಜವ. ಸೊ ಹಾಗಾಗಿ ದೂರ ಎಷ್ಟಿದೆ? 360, ಜವ x. ಇದರಲ್ಲಿ 360/x+10 = 3. ಸೊ ಇದನ್ನು ತೆಗೆದುಕೊಂಡು ಲಸಹವನ್ನು ಮಾಡಿಕೊಂಡ್ರೆ ಮಕ್ಕಳ ಈಸಿಯಾಗಿ ಲೆಕ್ಕ ಬಿಡಿಸ್ಬೋದು. ಸೊ ಅಲ್ಲಿಗೆ ಏನಾಗ್ತದೆ? ಇಲ್ಲಿ ಲಸಹ ತೆಗೆದುಕೊಂಡಾಗ 360 × x+10 - 360x = 3 ಆಫ್ ಓರೆ ಗುಣಾಕಾರ ಮಾಡ್ಕೊಳ್ಳೋಣ. 3 ಆಫ್ x+10 × x. ಸೊ ಈಗ 3 ಇದು ಕ್ಯಾನ್ಸಲ್ ಆಗ್ತದೆ. ಸೊ ಉಳಿಯೋದನ್ನು ತೆಗೆದುಕೊಂಡು ಅಪವರ್ತಿಸಿದ್ರೆ ಮಕ್ಕಳ ನಮಗೆ ಎಕ್ಸ್ ಬೆಲೆ ಒಂದು -40 ಬರ್ತದೆ, ಇನ್ನೊಂದು +30 ಬರ್ತದೆ. ಮೈನಸ್ಸನ್ನು ನಾವು ಯಾವತ್ತೂ ಪರಿಗಣಿಸೋದಿಲ್ಲ. ಹಾಗಾಗಿ ರೈಲಿನ ಜವ 30 km/h ಆಗಿರ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಮಗೆ ಇದು ವರ್ಗ ಸಮೀಕರಣಗಳಿಂದ ಬರ್ತವೆ. ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತವೆ. ಅವರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಲೆಕ್ಕವನ್ನು ಓದ್ಕೊಳ್ಳಿ ಮಕ್ಕಳ. ತಾಯಿಯ ವಯಸ್ಸು ಗೊತ್ತಿಲ್ಲ, ಹಾಗಾಗಿ ಈಗಿನ ವಯಸ್ಸನ್ನು x ಅಂತ ತಗೊಳ್ಳೋಣ. ಸೊ ಮಗನ ವಯಸ್ಸನ್ನು y ಅಂತ ತಗೊಳ್ಳೋಣ. ಸೊ ಹಾಗಾಗಿ ಏನಾಗ್ತದೆ? 2 ಮಗನ ವಯಸ್ಸಿನ ವರ್ಗದ ಅಂತ ಕೇಳಿದರೆ ಹಾಗಾಗಿ x = 2y² ಆಗ್ತದೆ. ಇದನ್ನು ಸಮೀಕರಣ 1 ಅಂತ ಇಟ್ಕೊಳ್ಳಿ. ಸೊ 8 ವರ್ಷಗಳ ನಂತರ ತಾಯಿಯ ವಯಸ್ಸು ಏನಾಗ್ತದೆ? x+8 ವರ್ಷ ನಂತರ ಅಂದರೆ x+8 ವರ್ಷಗಳಾಗ್ತದೆ. ಸೊ ಮಗನ ವಯಸ್ಸು ಸಹ ಏನಾಗ್ತದೆ? y+8 ಆಗ್ತದೆ. ಹಾಗಾಗಿ ಹೇಳಿಕೆ ಪ್ರಕಾರ ಏನಾಯಿತು? x+8 = 3 ಟೈಮ್ಸ್ ಆಫ್ ನಲ್ಲೇ ಕೊಟ್ಟಿದ್ದಾರೆ ನೋಡಿ, ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ಹೆಚ್ಚಾಗ್ತದೆ. ಹಾಗಾಗಿ 3 ಆಫ್ 4 + 8 + 4 ಆಯಿತು. ಓಕೆನಾ? ಸೊ ಇದನ್ನು ಇಟ್ಕೊಳ್ಳೋಣ. ಸೊ ಸಮೀಕರಣ 2ರಲ್ಲಿ ನಾವು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಎಕ್ಸ್ ಪ್ಲೇಸಲ್ಲಿ. ಸೊ ಹಾಗಾಗಿ
2y ಸ್ಕ್ವೇರ್ ಪ್ಲಸ್ 8 ಇಸ್ ಈಕ್ವಲ್ಸ್ ಟು 3y ಸ್ಕ್ವೇರ್ ಪ್ಲಸ್ 24 ಪ್ಲಸ್ 4 ಆಯಿತು. ಸೊ ನಂಬರ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ದ ಆನ್ಸರ್. ಸೊ 2y ಸ್ಕ್ವೇರ್ ಪ್ಲಸ್ 8 ಇಸ್ ಈಕ್ವಲ್ಸ್ ಟು 3y ಪ್ಲಸ್ 28. ಸೊ 28 ಎಲ್ಲ ಈ ಕಡೆ ತೆಗೆದುಕೊಳ್ಳೋಣ. ಸೊ ಅಲ್ಲಿಗೆ 8 ಮೈನಸ್ 28 ಆದರೆ ಮೈನಸ್ 20 ಆಯಿತು. ಸೊ ಇಲ್ಲಿ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ 40 ಬರಬೇಕು, ಆ್ಯಡ್ ಮಾಡಿದರೆ 3 ಬರಬೇಕು. ಅಂಥ ಸಂಖ್ಯೆ ಯಾವುದಪ್ಪ ಅಂದರೆ 8 5 is 40. ಸೊ ಹಾಗಾಗಿ ಅದನ್ನು ತೆಗೆದುಕೊಂಡು ಅಪವರ್ತಿಸಿದ್ರೆ ನಮಗೆ ಒಂದು y ಬೆಲೆ 4 ಬರ್ತದೆ, ಇನ್ನೊಂದು y ಬೆಲೆ -5/2 ಬರ್ತದೆ. ಸೊ -5/2 ಅನ್ನು ನಾವೇನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ y ಬೆಲೆ 4 ತಗೋತೀವಿ. ಹಾಗಾಗಿ ಮಗನ ವಯಸ್ಸು 4 ವರ್ಷ ಆದರೆ ತಾಯಿಯ ವಯಸ್ಸು 2y ಸ್ಕ್ವೇರ್ ಅಂತ ಹೇಳಿದ್ರೆ ಸೊ 32 years ಆಗ್ತದೆ. ಸೊ ಈ ರೀತಿ ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳ. ಸೊ ಕನ್ಫ್ಯೂಷನ್ ಆಗಬೇಡಿ. 28ನೇ ಪ್ರಶ್ನೆ, ಚಿತ್ರದಲ್ಲಿ LM ಪ್ಯಾರಲಲ್ ಟು CB ಮತ್ತು LN ಪ್ಯಾರಲಲ್ ಟು CD ಆದರೆ AM/AB ಇಸ್ ಈಕ್ವಲ್ಸ್ ಟು AN/AD ಎಂದು ಸಾಧಿಸಿ. ಸೊ ಇಲ್ಲಿ ತ್ರಿಭುಜ ABCಯಲ್ಲಿ ಮಕ್ಕಳ ಅವರೇ ಕೊಟ್ಟಿದ್ದಾರೆ LM ಪ್ಯಾರಲಲ್ ಟು CB, LM ಪ್ಯಾರಲಲ್ ಟು CB. ಸೊ ಇದು ಏನಾಗಿದೆ, ಪ್ಯಾರಲಲ್ ಲೈನ್ಸ್ ಆಗಿದೆ. ಹಾಗಾಗಿ ಮೂಲ ಸಮಾನುಪಾತಿಯ ಪ್ರಮೇಯದ ಪ್ರಕಾರ ಏನಾಗ್ತದೆ ಅಂದರೆ AL ಭಾಗಿಸು AC ಇಸ್ ಈಕ್ವಲ್ಸ್ ಟು AM ಡಿವೈಡೆಡ್ ಬೈ AB. ಸೊ ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಅದೇ ರೀತಿ ನಾವು ADC ತ್ರಿಭುಜದಲ್ಲಿ LN ಪ್ಯಾರಲಲ್ ಟು DC ಆಗ್ತದೆ. ಸೊ ಹಾಗಾಗಿ AL ಡಿವೈಡೆಡ್ ಬೈ AC ಇಸ್ ಈಕ್ವಲ್ಸ್ ಟು AN ಡಿವೈಡೆಡ್ ಬೈ AD. ಸೊ ಇದನ್ನು ಸಮೀಕರಣ 2 ತೊಗೊಳ್ಳೋಣ. ಸೊ 1 ಮತ್ತು 2ರಿಂದ ನಾವು ತೆಗೆದುಕೊಂಡಾಗ ಸೊ ಇದು ಏನಾಗ್ತದೆ, ಕ್ಯಾನ್ಸಲ್ ಆಗಿ 2 ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು AM/AB ಇಸ್ ಈಕ್ವಲ್ಸ್ ಟು AN/AD. ಸೊ ಬಹಳ ಈಸಿ ಮಕ್ಕಳ, 3 ಮಾರ್ಕ್ಸಿಗೆ ಸಾಲ್ವ್ ಮಾಡಲಿಕ್ಕೆ. ನೆಕ್ಸ್ಟ್ 29ನೇ ಪ್ರಶ್ನೆ, 6, -12 ಮತ್ತು 10, 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಕವನ್ನು ಕಂಡುಹಿಡಿಯಿರಿ. ಸೊ ತ್ರೈಭಾಜಕ ಅಂತ ಹೇಳಿದರೆ ಇಲ್ಲಿ AB ಇದೆ, ಓಕೆನಾ, 2 ಬಿಂದುಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಬಿಂದು P ಇದೆ, ಇಲ್ಲಿ Q ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ನಾವಿಲ್ಲಿ ನೋಡಿ, ಇದಕ್ಕೆ ನಾವು ತೆಗೆದುಕೊಂಡಾಗ ಇಲ್ಲೇನಾಗ್ತದೆ, AP ಇಸ್ ಈಕ್ವಲ್ಸ್ ಟು PB ಅಂತ ತೆಗೆದುಕೊಂಡ್ರೆ ಸೊ 1:2 ಆಗ್ತದೆ, ಹೌದಾ? ಹಾಗಾಗಿ ಇದು M1 ಆಗ್ತದೆ, ಇದು M2 ಆಗ್ತದೆ, ಹೌದಲ್ಲ ಮಕ್ಕಳ? ಸೊ ಹಾಗಾಗಿ ನಮಗೆ M1 M2 ಗೊತ್ತಾಗ್ತದೆ. ಸೊ ಹಾಗಾಗಿ ಬರ್ಕೊಳ್ಳೋಣ. ಸೊ ಬರ್ಕೊಂಡು ಭಾಗಶಃ ಪ್ರಮಾಣ ಇದಕ್ಕೆ ಸೂತ್ರಕ್ಕೆ ಹಾಕೊಳ್ಳೋಣ. M1x2 ಪ್ಲಸ್ M2x1 ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ಈ ಒಂದು ಫಾರ್ಮುಲಕ್ಕೆ ಹಾಕ್ಕೊಂಡು ಸಾಲನ್ನು ಮಾಡಿದ್ರೆ ನಮಗೆ 22/3, -16, 3 ಆಗುತ್ತೆ. ಅದೇ ಇಲ್ಲಿ ನಾವು Q ಬಿಂದುವಿಗೆ ತೆಗೆದುಕೊಂಡಾಗ, P ಬಿಂದುವಿಗೆ ತಗೊಂಡಾಗ ಇದಾಗುತ್ತೆ. ಸೊ Q ಬಿಂದುವಿಗೆ ತೆಗೆದುಕೊಂಡಾಗ ಏನಾಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ. ಸೊ ಹಾಗಾಗಿ ಇದೇನಾಗ್ತದೆ, M1 ಆಗ್ತದೆ. ಸೊ ಇದು M2 ಆಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗಾಗಿ ನಮಗೆ M1 M2 ಗೊತ್ತಾಯಿತು. ಸೊ ಹಾಗಾಗಿ ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿದ್ರೆ ಸೊ 22/26/3 4, 3 ಆಗ್ತದೆ. ಸೊ ಸೂತ್ರವನ್ನು ಬರೆದುಕೊಂಡು ಈಸಿಯಾಗಿ ನೋಡಿ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ ಮಕ್ಕಳ. 30ನೇ ಪ್ರಶ್ನೆ, √1 + sin A ಡಿವೈಡೆಡ್ ಬೈ 1 - sin A ಇಸ್ ಈಕ್ವಲ್ಸ್ ಟು secant A + tan A ಎಂದು ಸಾಧಿಸಿ. ಸೊ LHS ಬರ್ಕೊಳ್ಳಿ ಮಕ್ಕಳ. ಸೊ ಬರ್ಕೊಂಡು ಇದನ್ನು ಛೇದಾಕರಣೀಕರಣಗೊಳಿಸೋ ವಿಧಾನ ಮಾಡ್ಕೊಳ್ಳೋಣ. ಸೊ ಏನಾಗ್ತದೆ, ಅಂಶ ಮತ್ತು ಛೇದಕ್ಕೆ 1 + sin A ಗುಣಿಸ್ಬೇಕಾಗ್ತದೆ. ಸೊ ಗುಣಿಸಿದಾಗ ಇದು A² - B² ಫಾರ್ಮಿಗೆ ಬರ್ತದೆ, ಓಕೆನಾ? ಸೊ ಇದು A + B ಹೋಲ್ ಸ್ಕ್ವೇರ್ ಆಗ್ತದೆ. ಸೊ ಬರ್ಕೊಳ್ಳೋಣ. 1² - sin² ಅಂದರೆ cos² ಆಗ್ತದೆ. ಸೊ √1 + sin A ಹೋಲ್ ಸ್ಕ್ವೇರ್ √cos². ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಉಳಿಯೋದು 1 + sin A ಡಿವೈಡೆಡ್ ಬೈ cos A. ಸೊ ಸಪ್ರೇಟ್ ಮಾಡ್ಕೊಳ್ಳೋಣ, ಏಕೆಂದರೆ ಇದು ಎರಡಕ್ಕೂ ಸೇರಿದ್ದು. ಸೊ 1/cos A + sin A / cos A. 1/cos A ಅಂದರೆ secant A + sin A / cos A ಅಂದರೆ tan A. ಸೊ ಹಾಗಾಗಿ LHS = RHS ಆಯಿತು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು sin A + cosecant A ಹೋಲ್ ಸ್ಕ್ವೇರ್ + cos A + secant A ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 7 + tan² A + cot² A ಎಂದು ಸಾಧಿಸಿ. ಸೊ LHS ತೆಗೆದುಕೊಳ್ಳೋಣ ಮಕ್ಕಳ. ಸೊ ಈಗ ನಾವು A + B ಹೋಲ್ ಸ್ಕ್ವೇರ್ ಸೂತ್ರಕ್ಕೆ ಹಾಕೊಳ್ಳೋಣ. ಸೊ ಎಲ್ಲವನ್ನು ಬರ್ಕೊಳ್ಳಿ. ಸೊ sin² ಇದು cos² ಒಟ್ಟಿಗೆ ಬರ್ಕೊಳ್ಳೋಣ. ಸೊ cosecant A² A + secant² A ಪ್ಲಸ್ 2 sin A. cosecant ಅಂದರೆ 1/sin. ಸೊ secant ಅಂದರೆ 1/cos, ರೈಟ್. ಸೊ sin² A + cos² A ಅಂದರೆ 1. ಸೊ ಪ್ಲಸ್ ನಮಗಿಲ್ಲೇ ಗೊತ್ತಿದೆ ಮಕ್ಕಳ, sin A ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ, cos A ಕ್ಯಾನ್ಸಲ್ ಆಗ್ತದೆ. ಸೊ ಹಾಗಾಗಿ ಉಳಿದಿದ್ದು ಬರ್ಕೊಳ್ಳೋಣ. 2 + 2 ಹಾಗೆ ಬರ್ಕೊಳ್ಳೋಣ. ಇಲ್ಲಿ cosecant² ಅಂತ ಹೇಳಿದ್ರೆ 1 + cot² A, secant ಅಂತ ಹೇಳಿದ್ರೆ 1 + tan² A. ಸೊ ಹಾಗಾಗಿ ನಂಬರ್ಸ್ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 7 + cot² A +
ಟ್ಯಾನ್ ಸ್ಕ್ವೇರೇ ಆಗುತ್ತದೆ. ಹಾಗಾಗಿ LHS = RHS ಆಯಿತು. ನೆಕ್ಸ್ಟ್ ನಮಗೆ ವೃತ್ತದ ಮೇಲಿನ ಪ್ರಮೇಯವನ್ನು ಕೇಳಿದರೆ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ ಮಕ್ಕಳ. ಸೊ ಅದನ್ನು ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 32ನೇ ಪ್ರಶ್ನೆ, 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜ್ಯಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇದನ್ನು ನಾವು ಕಂಡುಹಿಡಿಬೇಕು ಮಕ್ಕಳ. ಸೊ ಪೈ ಬೆಲೆ 3.1 ಹಾಕೋಬೇಕು ಅಂತ ಕೊಟ್ಟಿವಿ, 1.4 ಹಾಕಿದೆ. ತ್ರಿಜ್ಯ ಅವರೇ ಕೊಟ್ಟಿದ್ದಾರೆ ಮಕ್ಕಳ. ಎಷ್ಟಿದೆ ಮಕ್ಕಳ? 10 ಸೆಂಟಿಮೀಟರ್. ಸೊ ಹಾಗಾಗಿ ತ್ರಿಜ್ಯ ಬರ್ಕೊಳ್ಳೋಣ 10 ಸೆಂಟಿಮೀಟರ್. ತೀಟಾ, ಸೊ ಅದು ಲಂಬಕೋನ ಅಂತ ಹೇಳಿದ್ರೆ 90 ಡಿಗ್ರಿ ಆಗ್ತದೆ. ಸೊ B = R = 10 ರೈಟ್. ಬ್ರೆಡ್ತ್ 10 ಆಗ್ತದೆ ಇಲ್ಲಿ, ರೈಟ್. ಬಿ ಓಕೆನಾ? ಸೊ ಹಾಗಾಗಿ ಲಘು ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಸೊ ಹಾಗಾಗಿ θ/360 × πr² ಮೈನಸ್ ತ್ರಿಜ್ಯದ ವಿಸ್ತೀರ್ಣ ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಪೈಯ ಬೆಲೆ 3.14 ಹಾಕೋಬೇಕು. ಇಂಟು 10² ಮೈನಸ್ 1/2 ಇಂಟು 10 × 10. ಸೊ ಹಾಗಾಗಿ 0 0 ಕ್ಯಾನ್ಸಲ್ ಆಗುತ್ತೆ. 9 1s 9 4s. ಸೊ 1/4 ಇಂಟು 3.14 ಇಂಟು 100 ಮೈನಸ್ 50 ಆಗ್ತದೆ. ಸೊ ಇದು ಕ್ಯಾನ್ಸಲ್ ಆಗ್ತದೆ. ಸೊ ಉಳಿಯೋದು 50. ಸೊ ಎಲ್ಲ ಮಾಡಿದರೆ ನಮಗೆ 28.5 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಆವೃತ್ತ ವಿತರಣಾ ಕೋಷ್ಟಕದಿಂದ ಸೂಕ್ತ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಎಕ್ಸ್ ಕಂಡುಹಿಡಬೇಕು. ಇದರ ಮಧ್ಯಬಿಂದು ಏನಾಗಿರ್ತದೆ? ಎಕ್ಸ್ ಆಗಿರ್ತದೆ ಅಲ್ವಾ? ಸೊ ಹಾಗಾಗಿ ಬರ್ಕೊಳ್ಳೋಣ. ನೆಕ್ಸ್ಟ್ ಇವೆರಡನ್ನು ನಾವೇನು ಮಾಡಬೇಕು ಮಕ್ಕಳ? ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ ಇಷ್ಟು ವ್ಯಾಲ್ಯೂಸ್ ಬರ್ತದೆ. ಸೊ ಇಲ್ಲಿ ಆವೃತ್ತಿಯನ್ನು ಕೂಡಿಸ್ಕೋಬೇಕು. ಇಲ್ಲಿ F × X ಮಾಡ್ತೀವಲ್ಲ, ಅದನ್ನು ∑f(x) ಅದನ್ನು ಕೂಡಿಸ್ಬೇಕು. ಸೊ ಸರಾಸರಿ X ಬಾರ್ = ∑f(x) / ∑f. ಸೊ ಹಾಗಾಗಿ 580/20 0 0 ಕ್ಯಾನ್ಸಲ್ ಆಗ್ತದೆ. 2 1s 2 29s. ಹಾಗಾಗಿ ನಮಗೆ ಆನ್ಸರ್ 29 ಬರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಸಂಖ್ಯಾಶಾಸ್ತ್ರದಿಂದ. ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಮಧ್ಯಾಂಕವನ್ನು ಕೇಳಿದ್ದಾರೆ. ಸೊ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳು. ಆವೃತ್ತಿಯನ್ನು ಕೂಡಿಸಿ ಎಷ್ಟು ಬರ್ತದೆ? 50 ಬರ್ತದೆ. /2 ಮಾಡಿದ್ರೆ 25 ಬರ್ತದೆ ನೋಡಿ. ಸೊ 25 ಬರ್ತದಲ್ವಾ? ಅದನ್ನು ಹಾಗೆ ಇಟ್ಕೊಳ್ಳೋಣ. ಸೊ ಫಸ್ಟ್ ನಾವಿಲ್ಲಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೋಬೇಕು. ಸೊ 4 9 ಕೂಡಿಸಿದ್ರೆ 13, ನೆಕ್ಸ್ಟ್ 18, ನೆಕ್ಸ್ಟ್ 42, ನೆಕ್ಸ್ಟ್ 50 ಬರ್ತದೆ. ಓಕೆನಾ? ಸೊ ಈಗ ನಮಗೆ ಫಸ್ಟ್ ನಾವು ನೋಡ್ಕೋಬೇಕು 25. ಸೊ 25 ಇರುವಂತಹ ಆವೃತ್ತಿ ಎಲ್ಲಿ ಬರ್ತದೆ ನೋಡಿ ಮಕ್ಕಳು? ಯಾವುದರ ನಡುವೆ ಬರ್ತದೆ? ಎಸ್, ಇಲ್ಲಿ ಬರುವಂಥದ್ದು, ಇವೆರಡರ ನಡುವೆ ಬರುವಂಥದ್ದು, 20 ಮತ್ತು 30ಯ ನಡುವೆ ಬರುವಂಥದ್ದು. ಸೊ ಹಾಗಾಗಿ ನಮಗೆ ಮಧ್ಯಾಂಕವಿರುವ ವರ್ಗಾಂತರ ಗೊತ್ತಾಯಿತು. 20 ರಿಂದ 30. ಸೊ ಎಲ್ಲ ಏನಾಗ್ತದೆ? 20. ಕೆಳಮಿತಿ 20 ಆಗ್ತದೆ. H 10 ರೈಟ್. ಸೊ CF ಅಂದರೆ ಸಂಚಿತ ಆವೃತ್ತಿ ಎಷ್ಟು? ಅಂದರೆ ಇಂದಿನ ಆವೃತ್ತಿ ತಗೊಳ್ತೀವಿ ನಾವು 13. F ಫ್ರೀಕ್ವೆನ್ಸಿ 15 ಆಯಿತು. ಸೊ ಇದಿಷ್ಟು ತಗೊಂಡ್ರೆ ಸೂತ್ರಕ್ಕೆ ಹಾಕ್ಬೋದು ನಾವು. ಮಧ್ಯಾಂಕ = L + n/2 - CF / F × H. ಸೊ ವ್ಯಾಲ್ಯೂಸ್ ಎಲ್ಲ ಹಾಕಿದರೆ ನಮಗೆ ಮಧ್ಯಾಂಕ 28 ಬರ್ತದೆ. ಸೊ ಸಾಲ್ವ್ ಮಾಡ್ಕೊಳ್ಳಿ ಮಕ್ಕಳು, ವೆರಿ ಈಸಿ. ನೆಕ್ಸ್ಟ್ 5th ಮೇನಿಗೆ ಬಂದರೆ 4 ಅಂಕದ ಲೆಕ್ಕಗಳು. ಅದರಲ್ಲಿ ಒಂದು ನಿಮಗೆ ನಕ್ಷೆ ಇದ್ದೇ ಇರ್ತದೆ. 34ನೇ ಪ್ರಶ್ನೆ, x + y = 5 2x - y = 4 ಈ ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ. ಫಸ್ಟ್ ಒಂದು ಸಮೀಕರಣವನ್ನು ಬರ್ಕೊಳ್ಳೋಣ. y = 5 - x ಆಯಿತು. ಸೊ ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಹೋದರೆ y ಬೆಲೆ ಗೊತ್ತಾಗುತ್ತೆ. ಎಕ್ಸಿಗೆ 0 ಕೊಟ್ಟರೆ y ಬೆಲೆ 5 ಬರ್ತದೆ. ಅದೇ ರೀತಿ ಇದಕ್ಕೆ ಎಕ್ಸಿಗೆ 5 ಕೊಟ್ಟರೆ ಇಲ್ಲಿ 0 ಬರ್ತದೆ. ನೀವು ಇಷ್ಟೇ ಹಾಕೋಬೇಕು ಅಂತಲೇ ನೀವು ಯಾವುದೇ ವ್ಯಾಲ್ಯೂಸ್ ಕೊಟ್ಟು ಬೇಕಾದರೂ ಮಾಡ್ಬೋದು ಮಕ್ಕಳ. ಅದೇ ರೀತಿ ಇಲ್ಲೂ ಸಹ ನೀವು y = 2x - 4 ಮಾಡಿ ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಹೋದರೆ y ಬೆಲೆ ಗೊತ್ತಾಗುತ್ತೆ. ಅದು ಬರೋದನ್ನು ಈ ಟೇಬಲಿಗೆ ನಿಮಗೆ ಇದಿಷ್ಟು ಮಾಡಲಿಕ್ಕೆ ನಿಮಗೆ ಇಲ್ಲಿ 2 ಅಂಕ ಇರ್ತದೆ ಮಕ್ಕಳ. ನೆಕ್ಸ್ಟ್ ಗ್ರಾಫಿಗೆ ಬಂದಾಗ ಫಸ್ಟ್ ಸ್ಕೇಲನ್ನು ಹಾಕಬೇಕು. x ಆಕ್ಸಿಸ್ y ಆಕ್ಸಿಸ್ ಹಾಕಿ ಈ ರೀತಿ ನೀವು ಬರೆದು ಬಿಟ್ಟು ಈ ಲೈನನ್ನು ಜಾಯಿನ್ ಮಾಡಿ ಎಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅದನ್ನು ಮಾರ್ಕ್ ಮಾಡಿದ್ರೆ ಮಕ್ಕಳ, ಸೊ ಯು ವಿಲ್ ಗೆಟ್ ದ ಮಾರ್ಕ್ಸ್. ಸೊ ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಇರ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗಾಗಿ ಎರಡೂ ಸಹ ವೆರಿ ಇಂಪಾರ್ಟೆಂಟು, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 35ನೇ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಕೊಟ್ಟಿದ್ದಾರೆ 4ನೇ ಪದ 8ನೇ ಪದ. ಸೊ ಹಾಗಾಗಿ A4 + A8 = 24. ಸೊ A4 ಅಂದರೆ A + 3D, A8 ಅಂದರೆ A + 7D = 24. ಸೊ ಅಲ್ಲಿಗೆ 2A + 10D = 24. ಸೊ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ A + 5D = 12 ಆಯಿತು. ಸೊ ಇದನ್ನ ಸಮೀಕರಣ 1 ತಗೊಳ್ಳೋಣ.
ಅದೇ ರೀತಿ 6ನೇ ಪದ 10ನೇ ಪದ. ಸೊ a6 + a10 = 44 ಆಗ್ತದೆ. ಸೊ a + 5d + a + 9d = 44. 2 ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ a + 7d = 22. ಸೊ ಸಮೀಕರಣ 1 ಮತ್ತು 2 ಕೂಡಿಸಿದಾಗ ನಮಗೆ a ಕ್ಯಾನ್ಸಲ್ ಆಗುತ್ತೆ. ಸೊ 2d = 10 ಆಯಿತು. ಸೊ ಕಳೆದಾಗ ನಮಗೆ 10 ಬರ್ತು. d = 5 ಆಯಿತು. ಸೊ ಅಲ್ಲಿಗೆ ನಮಗೆ ಡಿ ಬೆಲೆ ಗೊತ್ತಾಯಿತು. ಸೊ ಸಮೀಕರಣ 1 ಅಥವಾ 2ಕ್ಕೆ ಆ್ಯಡ್ ಮಾಡಿದ್ರೆ ಎ ಬೆಲೆನೂ ಗೊತ್ತಾಗುತ್ತೆ, -30. ಸೊ ಹಾಗಾಗಿ ಸಮಾಂತರ ಶ್ರೇಣಿಯ ಮೊದಲ 3 ಪದ a + a + d a + 2d ಕೇಳಿದ್ದಾರೆ. ಸೊ -13 -8 -3. ಸೊ ಬಹಳ ಈಸಿಯಾಗಿ ಮಾಡ್ಬೋದು, ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧ 480 ಆದಾಗ ಸಮಾಂತರ ಶ್ರೇಣಿಯ 3 ಪದ ಕಂಡುಹಿಡಿಯಿರಿ. ಸೊ ಮೊದಲ 3 ಪದ ಅಂದರೆ a - d a + d ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಸೊ ಅವುಗಳ ಮೊತ್ತ 24. ಸೊ ಅಲ್ಲಿಗೆ ನಮಗೆ ಡಿ ಕ್ಯಾನ್ಸಲ್ ಆಗಿ 3a = 24, a = 8 ಆಯಿತು. ಎ ಬೆಲೆ ಗೊತ್ತಾಯಿತು. ನೆಕ್ಸ್ಟ್ ಇವುಗಳ ಗುಣಲಬ್ಧ 480. ಸೊ ಬರ್ಕೊಳ್ಳೋಣ. a - d × a × a + d = 480. ಸೊ ಎ ಪ್ಲೇಸಿಗೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ವಿಲ್ ಗೆಟ್ a² - d² = 480/8. ಸೊ 60 ಆಯಿತು. ಸೊ d² = 60 - 64 ಮಾಡಿದರೆ 4 ಬಂತು. ಡಿ ಬೆಲೆ ± 2 ಬಂತು. ಸೊ ಅಲ್ಲಿಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆ ಸಂಖ್ಯೆಗಳು ಗೊತ್ತಾಗ್ತದೆ. ಯಾವುದು 6, 8 ಆ್ಯಂಡ್ 10 ಅಂತೇಳಿ ಬರೀಬೋದು. ಅರ್ಥ ಆಗ್ತಾ ಇದೆಯಲ್ಲ. ನೆಕ್ಸ್ಟ್ 36ನೇದು ನಮಗಿಲ್ಲಿ ಪ್ರಮೇಯ ಕೇಳಿದ್ದಾರೆ ಮಕ್ಕಳ. ಕೋನ ನಿರ್ಧಾರಕ ಗುಣದ ಮೇಲೆ ಪ್ರಮೇಯವನ್ನು ಕೇಳಿದ್ದಾರೆ. ಸೊ ಕಲ್ತಿದ್ದೀರಾ, ಏಕೆಂದರೆ ಪ್ರಮೇಯಗಳು ಜಾಸ್ತಿ ಇಲ್ಲ, 2ರಲ್ಲಿ 1 ಅಂತ ಕೇಳಿರೋದ್ರಿಂದ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೊಬೋದು. ನೆಕ್ಸ್ಟ್ 37ನೇ ಪ್ರಶ್ನೆ, ತ್ರಿಕೋನಮಿತಿಯ ಅನ್ವಯದ ಮೇಲೆ ಲೆಕ್ಕ ಇದೆ. ನೆಲಕ್ಕೆ ಸಮಾಂತರವಾಗಿ ಇನ್ನು 2500 √3 ಮೀಟರ್ ಎತ್ತರದಲ್ಲಿ ಹಾರುತ್ತಿರುವ ವಿಮಾನ ಒಂದನ್ನು ನೆಲದ ಮೇಲಿನಿಂದ ಒಂದು ಬಿಂದುವಿನಿಂದ ನೋಡಿದಾಗ ಉಂಟಾದ ಉನ್ನತ ಕೋನ 60 ಡಿಗ್ರಿ. 25 ಸಂಕೀರ್ಣಗಳ ನಂತರ ಅದನ್ನು ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಆಗಿದ್ದರೆ ಜವವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳು. ಎತ್ತರ ಕೊಟ್ಟುಬಿಟ್ಟಿದ್ದಾರೆ ಅವರೇನೆ, ಓಕೆನಾ. ಸೊ ಉನ್ನತ ಕೋನಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಕೋನ ಬಿ ಅನ್ನು ತೆಗೆದುಕೊಳ್ಳೋಣ, ಓಕೆನಾ, 90 ಡಿಗ್ರಿ. ಸೊ ನೆಕ್ಸ್ಟ್ ತೀಟಾ 30 ಡಿಗ್ರಿ ಆಗಿ ಅವರೇ ಕೊಟ್ಟಿದ್ದಾರೆ ಉನ್ನತ ಕೋನ. ತೀಟಾ 30 ಡಿಗ್ರಿ ಆಗಿದೆ. ಸೊ ಟ್ಯಾನ್ ತೀಟಾ = AB/EB. ಸೊ ಟ್ಯಾನ್ 30 ಮಾಡಿದ್ರೆ ನಮಗೆ 2500 √3 / EB ಬರ್ತದೆ. ಸೊ EB 7500 ಮೀಟರ್ ಆಗ್ತದೆ. ಸೊ ಅದೇ ರೀತಿ ತ್ರಿಭುಜ CD ಯಲ್ಲಿ ನಾವು ತೆಗೆದುಕೊಂಡಾಗ ಸೊ ED ಬೆಲೆ ನಮಗೆ 2500 ಮೀಟರ್ ಆಗುತ್ತೆ. ನೋಡಿ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಎರಡನ್ನು ಕಳೆದಾಗ ನನಗೆ 5000 ಮೀಟರ್ ಆಗ್ತದೆ. ಹಾಗಾಗಿ ವಿಮಾನದ ಜವ = ದೂರ ಬೈ ಸಮಯ. ಸೊ 5000 / 25 ಮಾಡಿದರೆ 200 ಮೀಟರ್/ಸೆಕೆಂಡಲ್ಲಿ ಅದು ವಿಮಾನ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ಮೇಲ್ಮೈ ವಿಸ್ತೀರ್ಣಗಳ ಮೇಲೆ 5 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ಒಂದು ಆಟಿಕೆಯನ್ನು ಸಿಲಿಂಡರಿನ ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರಿನ ಆಕಾರದ ಭಾಗದ ಉದ್ದವು 20 ಸೆಂಟಿಮೀಟರ್ ಮತ್ತು ಅದರ ವ್ಯಾಸ 10 ಸೆಂಟಿಮೀಟರ್ ಆದರೆ ಶಂಕುವಿನ ಓರೆ ಎತ್ತರ 13 ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ಸಿಲಿಂಡರಿನ ಪಾರ್ಶ್ವ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ವಿಸ್ತೀರ್ಣ ಪ್ಲಸ್ ಕೋನದ ಪಾರ್ಶ್ವ ವಿಸ್ತೀರ್ಣ ಮೂರನ್ನೂ ಕಂಡುಹಿಡಿಬೇಕು. ಸೊ ಏನೇನನ್ನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. ಸೊ L13 ಉದ್ದ 20, 6, 5 ಕೊಟ್ಟಿದ್ದಾರೆ. ಸೊ ಸೂತ್ರ ಬರ್ಕೊಳ್ಳಿ, 2πr² + 2πrh + πrl. ಸೊ ಎಲ್ಲರಲ್ಲೂ ಕಾಮನ್ ಇರೋದು πr, ಹೊರಗಡೆ ತೆಗೆಯೋಣ. ಉಳಿಯೋದು 2r + 2h + l. ಸೊ 22/7 ಇಂಟು ಉದ್ದ ನಮಗೆ ಇದು ತ್ರಿಜ್ಯ ಗೊತ್ತಿದೆ 5 ಸೆಂಟಿಮೀಟರ್ ಇಂಟು 2 × 5 + 2 × 20 + 13. ಸೊ ಎಲ್ಲವನ್ನು ಮಾಡಿದ್ರೆ ನಮಗೆ 990 ಸೆಂಟಿಮೀಟರ್² ಬರ್ತದೆ. ಸೊ ಅರ್ಥ ಆಗಿದೆಯಲ್ಲ. ಸೊ ಈ ರೀತಿ ಲೆಕ್ಕವನ್ನು ಬಿಡಿಸೋದು ಮಕ್ಕಳು. ಇದೊಂದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ನಮ್ಮ ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.